ಎಲ್ಲರಿಗೂ ನಮಸ್ಕಾರ ಹಾಗೂ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಅಮ್ಲಿಮಗೂರು ಗ್ರಾಮದಲ್ಲಿ ಇವತ್ತು ಸರ್ಕಾರಿ ಶಾಲೆಯ ಶತಮಾನೋತ್ಸವದ ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಹಿರಿಯರು, ಸಭಾಧ್ಯಕ್ಷರು, ನನಗೆ ವೈಯಕ್ತಿಕವಾಗಿ ಸ್ವಲ್ಪ ಮಾರ್ಗದರ್ಶಕರು ಅಂತ ಹೇಳಿದರೆ ತಪ್ಪಾಗಲಾರ್ದು ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಯು ಟಿ ಖಾದರ್ ಸಾಹೇಬ್ರೆ, ಅದೇ ರೀತಿ ವೇದಿಕೆ ಮೇಲಿರ್ತಕ್ಕಂಥ ನನ್ನ ಹಿರಿಯರು, ಸ್ನೇಹಿತರು, ಭಾಳ ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಈಗ ತಾನೇ ಮಾತಾಡಿ ನಿರ್ಗಮಿಸಿರ್ತಕ್ಕಂಥ ಶ್ರೀಯುತ ಐವನ್ರವರೇ, ಅದೇ ರೀತಿ ಬಾವರು ಕೂಡ ಬಂದು ಹೋದರು. ಮತ್ತು ವೇದಿಕೆ ಮೇಲೆ ಕೆಲವ್ರ ಹೆಸರು ಗೊತ್ತಾಗ್ತದೆ, ಕೆಲವ್ರಿಗೆ ಗೊತ್ತಾಗೋದಿಲ್ಲ. ಆದರೂ ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥ ಮೊಹಮ್ಮದ್ ರಫೀಕ್ರವರೇ, ಶ್ರೀಯುತ ಸಂಜೀವ್ ಶೆಟ್ಟಿಯವರೇ, ಶ್ರೀಯುತ ಮೊಹಮ್ಮದ್ ಇಕ್ಬಾಲ್ರವರೇ, ಇನ್ನೊಬ್ಬ ಶ್ರೀಯುತ ಸುದರ್ಶನ್ ಶೆಟ್ಟಿಯವರೇ, SDMC ಅಧ್ಯಕ್ಷರು ಆಗಿರ್ತಕ್ಕಂಥ ಅಬು ಸಾಲಿ ಅವರೇ, ಮತ್ತು ಎಲ್ಲ ಶಿಕ್ಷಕರ ವೃಂದದವರೇ, ಎಲ್ಲ ಸ್ನೇಹಿತರೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಹಿರಿಯರೇ, ಗ್ರಾಮದ ಎಲ್ಲ ಹಿರಿಯರೇ, ಹಾಗೂ ವಿಶೇಷವಾಗಿ ಭಾಳ ಅದ್ಭುತವಾಗಿ ಈ ಶಾಲೆಯನ್ನು ನಮ್ಮ ವಿದ್ಯಾರ್ಥಿನಿಯರಿಗೆ ಏನು ಇವತ್ತು ಪಾಠವನ್ನು ಹೇಳ್ಕೊಡ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರಿಗೆ, ಇಲ್ಲಿ ಬಂದಿರತಕ್ಕಂಥ ಪೋಷಕರಿಗೂ ಕೂಡ ಮತ್ತು ಎಲ್ಲರಿಗೂ ಕೂಡ ನನ್ನ ಗೌರವವನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಭಾಳ ಸಂತೋಷ ಆಗ್ತದೆ ನೋಡಿ. ನಾನು ಸಚಿವನಾಗಿ 2 ವರ್ಷ ಆಯಿತು, ಆದರೆ ನನಗೆ ಪುಣ್ಯ ಭಾಗ್ಯ ಈ ಜಾಗಕ್ಕೆ, ಈ ಶಾಲೆಗೆ ಜಾಗವನ್ನು ಒದಗಿಸಿರ್ತಕ್ಕಂಥ, ನನಗನ್ಸುತ್ತೆ ಮರಿ ಮೊಮ್ಮಕ್ಕಳೇನೋ ಇರ್ಬೋದೇನೋ ಮೋಸ್ಟ್ಲಿ. ಅವಾಗ ಅವರು 3 ಜನರಿಗೆ ಅವ್ರ ಹೆಸರು ಗೊತ್ತಾಗಲಿಲ್ಲ ನನಗೆ. ಅವರಿಗೆ ನಿಜವಾಗ್ಲೂ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿಕೊಂಡಿದ್ದೀವಿ ಅಂತ ಹೇಳಿದರೆ, ಯಾರು ಈ ಭೂದಾನವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಇದ್ದಾರಲ್ಲ, ಅವರಿಗೆ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಅವರಿಗೆ ಸಲ್ಲಿಸಬೇಕಾಗುತ್ತೆ. ಇಲ್ಲಾಂದರೆ ಈ ಕಾರ್ಯಕ್ರಮ ನಡೀತಾ ಇರಲಿಲ್ಲ, ಈ ಶಾಲೆ ಬರ್ತಾ ಇರಲಿಲ್ಲ. ಯು ಟಿ ಖಾದರ್ ಸಾಹೇಬರು ಹೇಳ್ತಾ ಇದ್ರು, ನಾವು ಇಷ್ಟೊಂದು ಇದೆಲ್ಲ ಬೆಳಕಿದೆ, ಜನ್ರೇಟ್ರ್ ಇದೆ, TV ಇದೆ, ಮೈಕ್ ಇದೆ, ಎಲ್ಲ ಇದೆ. ಅವತ್ತು 100 ವರ್ಷದಿಂದ ಏನು ಚಿಂತನೆ ಮಾಡಿರಬೇಕು, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಅದ್ಭುತವಾಗಿರ್ತಕ್ಕಂಥ ಆ ವ್ಯಕ್ತಿಗೆ ನಿಜವಾಗ್ಲೂ ನಾವು ಗೌರವವನ್ನು ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರದಿಂದ ನಾನು ವಿಶೇಷವಾಗಿ ಗೌರವವನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದನ್ನೇ ಯು ಟಿ ಖಾದರ್ ಸಾಹೇಬರು ಹೇಳ್ತಾ ಇದ್ರು, ಇದೆಲ್ಲ ಕಾಡಲ್ಲಿರ್ತಕ್ಕಂಥ ಭಾಳ ಕೊನೆ ಗ್ರಾಮದಲ್ಲಿ ಇಂಥ ಒಂದು ಚಿಂತನೆಯನ್ನು ಸರ್ಕಾರಿ ಶಾಲೆ ಮಾಡಬೇಕು ಅಂದು ಅದನ್ನು ಉಳಿಸ್ಕೊಂಡು ಬಂದಿರತಕ್ಕಂಥ ಗ್ರಾಮಸ್ಥರಿಗೂ, ಪೋಷಕರಿಗೂ, SDMC ಅವರು ಇರ್ಬೋದು, ಮತ್ತು ವಿಶೇಷವಾಗಿ ನಿಮ್ಮ ನಾಯಕರಾಗಿರ್ತಕ್ಕಂಥ ಯು ಟಿ ಖಾದರ್ ಸಾಹೇಬರಿಗೆ ಈ ಹಂತಕ್ಕೆ ತರಲಿಕ್ಕೆ ಅವರಿಗೆ ನಾನು ಇಲಾಖೆ ಪರವಾಗಿ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಭಾಳ ಸಂತೋಷ ಆಗ್ತದೆ ಯಾವುದೇ ಸಂದರ್ಭದಲ್ಲಿ, ರಾಜಕೀಯವಾಗೂ ಕೂಡ ಮುಂಚೆ ಖಾದರ್ ಅವರು ಸಾಹೇಬರು ಹೇಳಿದಾಗ ನಾನು ಕಾರ್ಯಕ್ರಮಕ್ಕೆ ಬಂದುಬಿಡ್ತೀನಿ ನಾನು, ಯಾಕೆಂದರೆ ಅವರು ವಿಭಿನ್ನವಾಗಿ ಭಾಳ ಚಂದವಾಗಿರ್ತದೆ. ಅದನ್ನೇ ಹೇಳ್ತಾ ಇದ್ದೆ, ನಾವು ಆನೆನೂ ನೋಡ್ತಾ ಇದ್ವಿ, ಈ ಶಾಮಿಯಾನ ಸ್ವಲ್ಪ ನಿಮ್ಮ ಆನೆಗೆ ಸ್ವಲ್ಪ ಹೈಟ್ ಆಗಬೇಕಾಗಿತ್ತೇನೋ ಅನಿಸುತ್ತೆ. ಯಾಕೆಂದರೆ ಅದು ಬರಬೇಕಾದ್ರೆ ಭಾಳ ಅದ್ಭುತವಾಗಿ, ಭಾಳ ಅದು ಯಾರು ಚಿಂತನೆ ಮಾಡಿದ್ರು ಏನೋ, ಅವರಿಗೆ ನಿಜವಾಗ್ಲೂ ನಾನು ಅಭಿನಂದನೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅದು ಬರ್ತಕ್ಕಂಥ ಸಂಭ್ರಮ ನಿಜವಾಗ್ಲೂ ಹೇಳ್ತೀನಿ, ಶತಮಾನೋತ್ಸವಕ್ಕೆ ಒಳ್ಳೆ ಆನೆನೇ ತರಿಸಿದ್ರಿ. ನಿಮಗೆ ವಿಶೇಷವಾಗಿ ನೀವೇನು ಈ ಕಾರ್ಯಕ್ರಮನ ಆಯೋಜಕರಿಗೆ ಯಾರ್ಯಾರು ನೀವು ಮಾಡಿದಿರಿ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ವೇದಿಕೆ ಮೇಲೆ ನಮ್ಮ DDP ಅವರು, BO ಅವರು, ಅಧಿಕಾರಿ ವರ್ಗದವರು ಕೂಡ ಇದ್ದಾರೆ. ನಾನು ಹೆಚ್ಚು ಉದ್ದಕ್ಕೆ ಭಾಷಣ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನೀವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀರಿ. ಇದಾದ ಮೇಲೆ ನಾವು ಕೂಡ ಇನ್ನೊಂದು 50 ವರ್ಷದ ಒಂದು ಕಾರ್ಯಕ್ರಮಗಳಿಗೆ ನಾನು ಮತ್ತು ಯು ಟಿ ಖಾದರ್ ಸಾಹೇಬರು ಹೋಗಬೇಕಾಗತ್ತೆ. ಅದಾದಮೇಲೆ ಇನ್ನೊಂದು ಕಾರ್ಯಕ್ರಮ ಮುಗಿಸಿ ನಾನು ನನ್ನ ಕ್ಷೇತ್ರಕ್ಕೆ ಹೋಗಬೇಕಾಗತ್ತೆ. ಅಂದರೆ ಶಿವಮೊಗ್ಗನೂ ಅಲ್ಲ, ಶಿವಮೊಗ್ಗದಿಂದ ಲಾಸ್ಟು ಆಲ್ಮೋಸ್ಟ್ ಹಾನಗಲ್ಲು, ಧಾರವಾಡ ಹತ್ತತ್ರ ಬರ್ತದೆ, ಅಲ್ಲಿಗೆ ಹೋಗಬೇಕಾಗ್ತದೆ. ಅದು ಭಾಳ ಪ್ರಯಾಣ ಸ್ವಲ್ಪ ಜಾಸ್ತಿನೇ ಆಗ್ತದೆ. ಬೆಳಗ್ಗೆ ನಾನು ನಮ್ಮ ಗಣರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು, ಯಾಕೆಂದರೆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಾನು ನೇರವಾಗಿ ಇನ್ನೊಂದು 3 ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ಬಂದೆ. ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ, ಆದರೆ ಕೆಲವು ವಿಚಾರಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮುಖ್ಯ ಶಿಕ್ಷಕರು ಕೂಡ ಕೆಲವು ವಿಚಾರಗಳನ್ನು ಪ್ರಸ್ತಾವನೆಯನ್ನು ಮಾಡಿದ್ದಾರೆ, ಅದ್ರ ವಿಚಾರನೂ ಕೂಡ ಮಾತಾಡ್ತಕ್ಕಂಥ. ನಾನು ಶಿಕ್ಷಣ ಸಚಿವನು ಆದಮೇಲೆ ನನಗನ್ಸುತ್ತೆ ಸರ್, ನನ್ನ ಇಲಾಖೆಯಲ್ಲಿ 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ಬರ್ತದೆ ಸರ್, ಈಗ LKG UKGನೂ ಸೇರಿ.
ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳ ಸಂಖ್ಯೆ ಎಷ್ಟಿದೆ ಅಂತ ಹೇಳಿದರೆ ಬರೀ 76,000 ಶಾಲೆಗಳಿದ್ದಾವೆ ಸರ್ ನನ್ನ ಇಲಾಖೆಯಲ್ಲಿ. ಸುಮಾರು 1,08,00,000 ಮಕ್ಕಳು ಸೇವೆ ಮಾಡ್ತಕ್ಕಂಥ ಭಾಗ್ಯ ಮಾನ್ಯ ಸಿದ್ದರಾಮಯ್ಯರು ಇವತ್ತು ನನಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಹೇಳ್ತೀನಿ, ಯಾವಾಗಲೂ ಕೂಡ ಬೆಳಗ್ಗೆ ನಾವು ದೇವ್ರನ್ನ ನೋಡ್ತಾ ಇದ್ವಿ, ಈಗ ದೇವ್ರನ್ನ ನೋಡ್ತೀನಿ, ಆದರೆ ಅದಕ್ಕಿಂತ ಹೆಚ್ಚು ಒತ್ತನ್ನು ಆ ದೇವ್ರ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಸೇವೆ ಮಾಡ್ತಕ್ಕಂಥ ಕೆಲಸ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ನನಗೆ ಕೊಟ್ಟಿದ್ದಾರೆ. ಅದನ್ನು ಭಾಳ ಅದ್ಭುತವಾಗಿ ನಾವು ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀನಿ. ನನ್ನ ಇಲಾಖೆಯಲ್ಲಿ 3 ಬರ್ತವೆ: ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ, ಅನುದಾನಿತ ರಹಿತ ಶಾಲೆ. ಅನುದಾನಿತ ಶಾಲೆ ಮತ್ತು ಸರ್ಕಾರಿ ಶಾಲೆ ಹೆಚ್ಚು ಕಮ್ಮಿ ನಮ್ಮದು ಶಾಲೆ ಇದ್ದಂಗೆ, ಯಾಕೆಂದರೆ ಸಂಬಳನೂ ಕೂಡ ನಾವೇ ಕೊಡೋದ್ರಿಂದ ಅನುದಾನಿತ ಶಾಲೆಗೆ. ಆ ಮಕ್ಕಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 51,08,00,000 ಅಲ್ಲಾದರೆ ಅನುದಾನಿತ ಶಾಲೆಗಳಲ್ಲಿ, ಬರೀ ಕಾಲೇಜಲ್ಲ, ಶಾಲೆಗಳಲ್ಲಿ ಸುಮಾರು 58 ಲಕ್ಷ ಮಕ್ಕಳು ಅನುದಾನಿತ ಹಾಗೂ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಕಾರ್ಯಕ್ರಮಗಳು ನಾವು ಇವತ್ತು ಅವರಿಗೆ ಪಾಠವನ್ನು ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆನ ಮಾಡ್ತಾಯಿದ್ದೀವಿ. ಸರ್, ನಮ್ಮ ಇಲಾಖೆಯಲ್ಲಿ ಇವತ್ತು ಕೂಡ 50,000 ಶಿಕ್ಷಕರ ಕೊರತೆ ಇದೆ ಸರ್. 50,000 ನಿಮಗಂತೂ ಗೊತ್ತಿದೆ, ಯಾಕಂದರೆ ಸಭಾಧ್ಯಕ್ಷರಾಗಿ ವಿರೋಧ ಪಕ್ಷದವ್ರು ನಮಗೆ ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಆದರೆ ಒಂದು ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಸರ್, ನಾನು ಬಂದ ಮೇಲೆ ಹಿಂದಿನ ಸರ್ಕಾರ ಅವರ ಅವಧಿಯಲ್ಲಿ 3.5 ವರ್ಷಕ್ಕೆ ಬರೀ 4,600 ಚಿಲ್ಲರೆ ಶಿಕ್ಷಕರನ್ನು ನೇಮಕಾತಿ ಮಾಡಿದರು. ಆದರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಅವರು ಬಂದ ಮೇಲೆ, ನಾನು ಶಿಕ್ಷಣ ಸಚಿವನಾದಮೇಲೆ 13,500 ಟೀಚರ್ಸು ಇವತ್ತು ಹೊಸದಾಗಿ ನೇಮಕಾತಿ ಮಾಡಿ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ತಕ್ಕಂಥ ಕೆಲಸ ಈಗಾಗಲೇ ಮಾಡಾಯಿತು ಸರ್. 13,500 ಬರೀ ಕೇವಲ 10-11 ತಿಂಗಳಲ್ಲಿ ನಾವು ಅದನ್ನು ಮಾಡಿದ್ವಿ ಸರ್. ಮುಂದೆನೂ ಕೂಡ ನಾನು ಆರ್ಥಿಕ ಇಲಾಖೆಗೂ ಕೂಡ ಕೇಳಿದ್ದೀನಿ, ಮುಂದಿನ ಬಜೆಟಲ್ಲೂ ಕೂಡ ಹೆಚ್ಚಿನ ಶಿಕ್ಷಕರನ್ನು ತಗೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಅನಿವಾರ್ಯವಾಗಿ ಅತಿ ಶಿಕ್ಷಕರನ್ನು ನಾವು ಕೊಡಲೇಬೇಕಾಗತ್ತೆ, ಯಾಕೆಂದರೆ ಶಿಕ್ಷಕರಿಲ್ಲ ಅಂದರೆ ಅತಿ ಶಿಕ್ಷಕರು ಕೊಡ್ತಕ್ಕಂಥದ್ದು ಅದು ಅಭ್ಯಾಸ, ಅದಾಗೋಗ್ಬಿಟ್ಟಿದೆ. ಆ ಅತಿಥಿ ಶಿಕ್ಷಕರನ್ನು ಯಾವಾಗಲೂ ಕೂಡ ಸೆಪ್ಟೆಂಬರು, ಅಕ್ಟೋಬರು ಯಾವಾಗ ಮನಸ್ಸಿಗೆ ಬಂದಾಗ ಕಂತಲ್ಲಿ ತಗೊಳ್ಳೋರು. ಆದರೆ ನಾನು ಈ ಸತಿ ಮಾತ್ರ ಹಂಗೆ ಮಾಡಲಿಲ್ಲ. ಯಾವಾಗ ಶಾಲೆ ಶುರು ಆಯಿತು ಅವತ್ತೇ ಅತಿಥಿ ಶಿಕ್ಷಕರು ಮಕ್ಕಳಿಗೆ ಪಾಠ ಹೇಳಿಕೊಡ್ಬೇಕು ಅಂತ 43,000 ಅತಿಥಿ ಶಿಕ್ಷಕರನ್ನು ಇಡೀ ರಾಜ್ಯದಲ್ಲಿ ಅವ್ರನ್ನ ತಗೊಂಡು ಅವರಿಗೆ ಪಾಠ ಹೇಳ್ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಯಾಕಂದರೆ ಮಕ್ಕಳು ಯಾಕೆ ನಮ್ಮ ಸರ್ಕಾರಿ ಶಾಲೆಗೆ ಬರಲ್ಲ ಅಂತ ಹೇಳಿದ್ರೆ ಈ ವ್ಯವಸ್ಥೆಯ ಕೊರತೆಯಿಂದ. ಕನ್ಸ್ಟ್ರಕ್ಷನ್ ಆಗಬೇಕು, ಬಿಲ್ಡಿಂಗ್ ಆಗಬೇಕು, ಎಲ್ಲದೂ ಕೂಡ ಆಗಬೇಕು, ನಾನು ನೋಡ್ತಾ ಇದ್ದೀನಿ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ. ಇದಾದ ಮೇಲೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಸರ್ 1ನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸ್ವರೆಗೂ ಕೂಡ ಲೋವರ್ ಮಿಡಲ್ ಕ್ಲಾಸ್ ಇರ್ಬೋದು, ಮಿಡಲ್ ಸ್ಕೂಲ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಅವರಿಗೆ ಆಗಿರ್ತಕ್ಕಂಥ, ಯಾಕೆಂದರೆ ವಿದ್ಯಾಭ್ಯಾಸದಲ್ಲಿ, ಯಾಕೆಂದರೆ ನಾನು ಶಿಕ್ಷಣ ಸಚಿವನಾಗಿ ಒಂದು ಮಹತ್ವದ ಒಂದು ಕೆಲಸ ಮಾಡೋದು ಅದು ಭಾಳ ಒಳ್ಳೆಯದು ಅಂಥೇಳಿ ಈ ಕಡೆ ಭಾಗದ ಜನರಿಗಂತೂ ಭಾಳ ಖುಷಿಯಾಗಿದೆ. ಏನಂದರೆ ಈ ಪರೀಕ್ಷೆಯಲ್ಲಿ ಸ್ವಲ್ಪ ಕಾಪಿಂಗ್ ಜಾಸ್ತಿ ನಡೀತಾ ಇತ್ತು ಸರ್. ಆ ವೆಬ್ ಕಾಸ್ಟಿಂಗ್ ಮಾಡಿ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಇವತ್ತು ಕಾಪಿ ಮಾಡದೇ ಇರತಕ್ಕಂಥ ಒಂದು ಸಂದರ್ಭವನ್ನು ನಮ್ಮ ಇಲಾಖೆಯಿಂದ, ಕಾಪಿಂಗ್ ಎಲ್ಲ ಇವಾಗೆಲ್ಲ ನಡೆಯೋದಿಲ್ಲ. ಅದಕ್ಕೆ ಉತ್ತರ ಕರ್ನಾಟಕ ಮತ್ತು ನಿಮ್ಮ ಉಡುಪಿ ಇದೆಲ್ಲ ಫಸ್ಟು ಸೆಕೆಂಡಿಗೆ ಬಂದಿದ್ರಿ, ಇಲ್ಲಾಂದರೆ ನೀವು 10-11ಕ್ಕೆ ಇರ್ತಾಯಿದ್ರಿ. ಯಾವಾಗಲೂ ನೀವು ಫಸ್ಟು ಸೆಕೆಂಡೇ ಇರ್ತೀರಿ. ನಾವು ಕೂಡ ಶಿವಮೊಗ್ಗದವ್ರು 4ನೇ ಸ್ಥಾನನೇನೋ ಬಂದ್ವಿ. ಆದರೆ ಏನಾಗೋದು, ಕಾಪಿಂಗಿಂದ ಅದು ಮಕ್ಕಳಿಗೆ ನಾವು ತಪ್ಪು ಹಾದಿಯನ್ನು ತೋರಿಸ್ತಕ್ಕಂಥ ವ್ಯವಸ್ಥೆ ಆಗ್ತಾಯಿತ್ತು. ಅದು ನಿಲ್ಲಬೇಕು ಅಂಥೇಳಿ ಅದರಿಂದ ಸ್ವಲ್ಪ ನಮ್ಮ ರಿಸಲ್ಟ್ಸು ಕೂಡ ತಳಗೆ ಬಿತ್ತು, ಅದೇನು ತೊಂದರೆ ಇಲ್ಲ. ಆದರೆ ಮಕ್ಕಳಿಗೆ ನಾವು ತಪ್ಪು ಹಾದಿಯನ್ನು ಹೇಳ್ಕೊಡ್ತಕ್ಕಂಥ ಚಿಕ್ಕ ಮಕ್ಕಳಿಗೆ, ಅರ್ಥ ಆಗದೆ ಇರತಕ್ಕಂಥ ಮಕ್ಕಳಿಗೆ ಆ ವ್ಯವಸ್ಥೆಯನ್ನು ಕೊಟ್ಬಿಟ್ರೆ ಭಾಳ ತಪ್ಪಾಗ್ತದೆ. ಅದ್ರ ಜೊತೆಗೆ ನಾವು ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಕೇವಲ 1ರಿಂದ 8ನೇ ಕ್ಲಾಸ್ವರೆಗೂ ಮಕ್ಕಳಿಗೆ ಈ ಬುಕ್ಸ್ ಕೊಡೋದು, ಶೂಸು, ಸಾಕ್ಸು, ಬೆಳಗ್ಗೆ ಹಾಲು ಎಲ್ಲ ಕೊಡ್ತಾಯಿದ್ವಿ. ಆದರೆ ಪೌಷ್ಟಿಕತೆಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಪೌಷ್ಟಿಕತೆ ಮತ್ತು ಬಡತನ ಅಂತಕ್ಕಂಥದ್ದು ಕೇಳ್ಕೊಂಡು ಬರಲ್ಲ, ಅನಿವಾರ್ಯವಾಗಿ ಅಲ್ಲಿ ಇರ್ತದೆ. ಅವರಿಗೆ ಆ ಪೌಷ್ಟಿಕತೆಗೆ ಆ ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಮುಂಚೆ 1 ಮೊಟ್ಟೆ ಕೊಡೋರು. ನಮ್ಮ ಸರ್ಕಾರ ಬಂದ ಮೇಲೆ 2 ಮೊಟ್ಟೆ ಮಾಡಿದ್ವಿ, 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ. ಆದರೆ ಇವತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರಿಂದ, ಖಾದರ್ ಸರ್, ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು 3 ವರ್ಷಕ್ಕೆ ನಮ್ಮ ಜೊತೆ ಕಾಂಟ್ರಾಕ್ಟ್ ಸೈನ್ ಮಾಡಿ ಈಗ ನಮ್ಮ ಮಕ್ಕಳಿಗೆ ಎಲ್ಲ ಸರ್ಕಾರಿ ಶಾಲೆ ಹಾಗೂ ಅನುದಾನಿತ ಶಾಲೆಯ ಮಕ್ಕಳಿಗೆ ದಿನ ಮಧ್ಯಾಹ್ನದ ಊಟದ ಜೊತೆಗೆ 1 ಮೊಟ್ಟೆ ಕೊಡ್ತಕ್ಕಂಥದ್ದನ್ನು 58 ಲಕ್ಷ ಮಕ್ಕಳಿಗೆ ದಿನ ಮೊಟ್ಟೆ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಇವತ್ತು ನಾನು ನಮ್ಮ ಸರ್ಕಾರ ಬಂದ ಮೇಲೆ, ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಅಷ್ಟು ಈಸಿಯಾಗಿ ದುಡ್ಡು ಕೊಡಲ್ಲ ಸರ್. ಯಾವಾಗ ಮಕ್ಕಳಿಗೆ ಅದು ನೇರವಾಗಿ ಹೋಗ್ತದೆ, ಅನುಕೂಲ ಆಗುತ್ತೆ, ಅಂದರೆ ನಮ್ಮ ವ್ಯವಸ್ಥೆ ಸರಿ ಇರಬೇಕಾಗುತ್ತೆ. ಆ ವ್ಯವಸ್ಥೆಯನ್ನು ಇವತ್ತು ನನ್ನ ಇಲಾಖೆಯಿಂದ ನಾನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ವಿ. ಮತ್ತು ನಿಮ್ಮ ಮುಖ್ಯ ಶಿಕ್ಷಕರು ಕೂಡ ಹೇಳ್ತಾಯಿದ್ರು, ಆಂಗ್ಲ ಭಾಷೆ ಮಾಡಿದಿರಿ, ಆಂಗ್ಲ ಟೀಚರ್ಸ್ನ ಕೊಡಬೇಕಂತ. ಅದು ಕೊರತೆ ನನಗೆ ಕಂಡಿದೆ, ಇಲ್ಲ ಅಂತ ಹೇಳಲ್ಲ. ಸರ್ಕಾರಿ ಶಾಲೆಯ
ಮಕ್ಕಳು ಸರ್ಕಾರಿ ಶಾಲೆಗೆ ಬರದೇ ಇರತಕ್ಕಂಥದ್ದು ಮಹತ್ವದ ಒಂದು ಕಾರಣ ಏನು ಅಂತ ಹೇಳಿದರೆ ನಮ್ಮಲ್ಲಿ ಇಂಗ್ಲೀಷ್ ಮೀಡಿಯಮ್ ಇಲ್ಲ. ಒಬ್ಬ ಶಿಕ್ಷಣ ಸಚಿವನಾಗಿ, ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವನಾಗಿ ನಾನು ಕನ್ನಡ ಶಾಲೆನ ಬಿಟ್ಟು ಇಂಗ್ಲೀಷ್ ಶಾಲೆನ ಓಪನ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಒಂದು ತೀರ್ಮಾನವನ್ನು ಮಾಡಿದ್ವಿ, ಕನ್ನಡ ಶಾಲೆನೂ ಇರಬೇಕು, ಅದ್ರ ಜೊತೆಗೆ ಇಂಗ್ಲೀಷ್ ಮೀಡಿಯಮ್ನು ಸೇರಿಸಿ ಬೈಲಿಂಗ್ವಲ್ ಶಾಲೆಗಳು ಅಂಥೇಳಿ ಹೋದ ಸತಿ ಆಯ್ವೆಯಲ್ಲಿ ಸುಮಾರು 2,000 ಶಾಲೆಗಳನ್ನು ಮಾಡಿದ್ವಿ. 2,000 ಶಾಲೆಯಲ್ಲೂ ಕೂಡ ಇವತ್ತು ಸಂಪೂರ್ಣವಾಗಿ ಒಳ್ಳೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಕ್ಕಂಥ ವ್ಯವಸ್ಥೆಯನ್ನಾಗಿದೆ. ಮುಂದಿನ ವರ್ಷಕ್ಕೆ ಅದನ್ನು 3,000 ಶಾಲೆ ಮಾಡಬೇಕು ಇಡೀ ರಾಜ್ಯದಲ್ಲಿ ಅಂಥೇಳಿ ನಾನು ಇವತ್ತು ಆಯ್ವೆಯಲ್ಲೂ ಕೂಡ ಬೇಡ್ತಕ್ಕಂಥ ಕೆಲಸವನ್ನು, ಯಾಕೆಂದರೆ ಕನ್ನಡನ ನಾನು ಬಿಡೋದಕ್ಕಾಗತ್ತೆ, ಕನ್ನಡ ಕಡ್ಡಾಯ, ಕನ್ನಡ ಲ್ಯಾಂಗ್ವೇಜ್ನ ನಾವು ಕಡ್ಡಾಯ ಮಾಡಬೇಕಾಗತ್ತೆ. ಆದರೆ ಮಕ್ಕಳ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಏನಂತ ಹೇಳಿದರೆ ಮೀಡಿಯಮ್ ಆಫ್ ಸ್ಟಡೀಸ್ ಇಸ್ ದ ರೈಟ್ ಆಫ್ ದ ಪೇರೆಂಟ್ಸ್. ಅಂದರೆ ಮಕ್ಕಳ ತಂದೆ ತಾಯಿಯವರ ರೈಟ್ಸ್ ಇರ್ತದೆ, ನಮ್ಮ ರೈಟ್ಸ್ ಇರಲ್ಲ. ಆದರೆ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಮ್ ಇಲ್ಲ ಅಂದರೆ ಆಬ್ವಿಯಸ್ಲಿ ಅವ್ರು ಏನು ಮಾಡ್ತಾರೆ, ಬೇರೆ ಪ್ರೈವೇಟ್ ಶಾಲೆಗೆ ಹೋಗ್ತಕ್ಕಂಥದ್ದನ್ನು ನಿಲ್ಲಿಸಬೇಕಾಗತ್ತೆ. ಇಲ್ಲಾಂದರೆ ನಾವು ಅದನ್ನು ನಿಲ್ಲಿಸಬೇಕು ಅಂತ ಹೇಳಿದರೆ ಅದು ಸರ್ಕಾರಿ ಶಾಲೆಯಲ್ಲಿ ಆಮೇಲೆ ಫೀಸ್ ಎಲ್ಲ ಜಾಸ್ತಿ ಆಗ್ತದೆ, ಅವರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ನಾವು ಮಾಡ್ತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ಆ ಶಿಕ್ಷಕರನ್ನು ಕೊಡ್ತಕ್ಕಂಥ ಮುಂದಿನ ನೇಮಕಾತಿಯಲ್ಲಿ ಇಂಗ್ಲೀಷ್ ಮೀಡಿಯಮ್ಮು ನಾವು ಓಪನ್ ಮಾಡಿರೋದ್ರಿಂದ, ಶುರು ಮಾಡಿರೋದ್ರಿಂದ ಅದಕ್ಕೂ ಕೂಡ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಮಕ್ಕಳಿಗೆ ನಾವು ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ. ಅದ್ರ ಜೊತೆಗೆ ಇನ್ನೊಂದು ವಿಚಾರ ಹೇಳಿದರೆ LKG UKG ಸರ್, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾದರ್ ಸರ್, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಯಾಕೆಂದರೆ ನಮ್ಮ ಶಾಲೆಗೆ ಏನಾಗೋದು, ಅಂಗನವಾಡಿಯಿಂದ LKG UKG ಇಲ್ಲ ಅಂದರೆ ಸ್ವಾಭಾವಿಕವಾಗಿ ತಂದೆ ತಾಯಿಯವರಿಗೆಲ್ಲ ನಾನು LKG UKGಯಲ್ಲಿ ಓದಿಸ್ಬೇಕು, ಒಳ್ಳೆ ಶಾಲೆಯಲ್ಲಿ ಓದಿಸ್ಬೇಕು, LKG UKGಯಲ್ಲೇ ಓದಿಸ್ಬೇಕು ಅಂತ ಒಂದು ಮನಸ್ಸಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಪ್ರೈವೇಟ್ ಶಾಲೆಗೆ ಹೋಗ್ತಾಯಿದ್ರು. ಅದಕ್ಕೆ ಹೋದ ವರ್ಷ ನಾವು ಏನು ಮಾಡಿದ್ವಿ ಸರ್, ಒಂದು ಟ್ರಯಲ್ ಆಗಿ ನೋಡೋಣ ಅಂಥೇಳಿ ಲಾಸ್ಟ್ ಬರೀ ಒಂದೂವರೆ ತಿಂಗಳಿತ್ತು ಸರ್ ಸ್ಕೂಲ್ ಶುರು ಆಗೋಕ್ಕಿಂತ ಮುಂಚೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಟ್ರಯಲ್ ಆಗಿ 1,008 LKG UKG ಶಾಲೆಗಳನ್ನು ಓಪನ್ ಮಾಡಿದ್ವಿ ಸರ್. ಇನ್ನು ಉಳ್ಕಿದ 600 ಶಾಲೆಗಳನ್ನು ಇಡೀ ರಾಜ್ಯದಲ್ಲಿ ನಾವು ಓಪನ್ ಮಾಡಿದ್ವಿ. ಅಂದರೆ 1,608 ಶಾಲೆಗಳನ್ನು ನಾವು ಓಪನ್ ಮಾಡಿದ್ವಿ, ಏನು LKG UKG ಕ್ಲಾಸಸ್ ಸರ್. 1,008 ಶಾಲೆಗಳಲ್ಲಿ ಸುಮಾರು 48,000 ಮಕ್ಕಳು ಬರೀ 42 ದಿವಸದಲ್ಲಿ ಅಡ್ಮಿಷನ್ನ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತೊಗೊಂಡಿದ್ದಾರೆ. ಅಂದರೆ ಸುಮಾರು 50,000 ಮಕ್ಕಳು ಇವತ್ತು ಸರ್ಕಾರಿ ಶಾಲೆ ಬಂದು ಅಡ್ಮಿಷನ್ ತಗೊಳ್ತಕ್ಕಂಥದ್ದು. ಅದಕ್ಕೆ ಅವ್ರು ಏನು ಹೇಳಿದ್ದಾರೆ, ಆ ಶಾಲೆಗಳು ನೀವೇ ಶುರು ಮಾಡಿರೋದು. ಕೆಲವು ಕಡೆಗೆ ಏನು ಮಾಡಿದ್ದಾರೆ, ನಾವು ಕೊಡಲಿಲ್ಲ ಅಂದ್ರೂ ಅವರೇ ಶುರು ಮಾಡ್ಕೊಂಡಿದ್ದಾರೆ. ಆ SDMC ಅವರು, ಟೀಚರ್ಸು ಎಲ್ಲರೂ ಸೇರಿ, ಪೇರೆಂಟ್ಸು ಸೇರಿ ಅವರೇ ಸಂಬಳ ಕೊಟ್ಟು ಎಲ್ಲ ನಮ್ಮ ಮಿಡ್ ಡೇ ಮೀಲ್ಸಲ್ಲಿ ಸ್ವಲ್ಪ ಉಳಿಸ್ಕೊಳ್ತಾರೆ, ಅವರೇನು ಜಾಸ್ತಿ ತಿನ್ನೋದಿಲ್ಲ, ಅವ್ರಿಗೂ ಕೂಡ ಮಿಡ್ ಡೇ ಮೀಲ್ಸು ಮೊಟ್ಟೆ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಎಲ್ಲ ಕೂಡ ಆಗ್ತಾಯಿದೆ, ಅವ್ರು ಮಾಡಿದ್ದಾರೆ. ಅದನ್ನು ಈಗ ಮೇನ್ ಸ್ಟ್ರೀಮಿಗೆ ತರೋದೇ ಅವ್ರು ಹೇಳ್ತಾ ಇರೋದು. ಅಫಿಷಿಯಲಾಗಿ ಅವ್ರಿಗೆ ಕೊಟ್ಟಿಲ್ಲ ನಾನು ಪರ್ಮಿಷನ್, ಆದರೆ ಅವ್ರು ಅಫಿಷಿಯಲಾಗಿ ತೊಗೊಂಡಿದ್ದು, ಅವ್ರಿಗೇನಾದ್ರು ಶಿಕ್ಷಕರ ಕೊರತೆ ಇದ್ದು ಅವ್ರಿಗೇನಾದ್ರು ಕೊಟ್ಟಿಲ್ಲ ಅಂದರೆ ಮುಂದಿನ ವರ್ಷ ಅದನ್ನು ಕೂಡ 3,000 LKG UKGನ ರಾಜ್ಯ ಮಟ್ಟದಲ್ಲಿ ನಾವು ಶುರು ಮಾಡಬೇಕು ಅಂತೇಳಿ ನಾವು ನಮ್ಮ ಇಲಾಖೆ, ಯಾಕೆಂದರೆ ಮಕ್ಕಳಿಗೆ ಒಳ್ಳೆ ಸರ್ಕಾರ ನಾವು ಶಿಕ್ಷಣ ಕೊಡ್ತೀವಿ ಅಂಥೇಳಿ ಭಾಷಣ ಮಾಡೋದು ಮುಖ್ಯ ಅಲ್ಲ, ಅವ್ರಿಗೆ ವ್ಯವಸ್ಥಿತವಾಗಿರ್ತಕ್ಕಂಥ ಶಿಕ್ಷಣ ಕೊಡೋದು ಭಾಳ ಮುಖ್ಯ ಆಗ್ತದೆ. ಅದನ್ನು ನಾನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅಂತಕ್ಕಂಥದ್ದು ವಿಶ್ವಾಸವನ್ನು ಈ 100ನೇ ವರ್ಷದ ಈ ಸರ್ಕಾರಿ ಶಾಲೆಯಲ್ಲಿ ಮಾತನ್ನು ಕೂಡ ನಾನು ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಭಾಳ ಮುಖ್ಯವಾಗಿ ಮಕ್ಕಳನ್ನೇನೋ ಓದಿಸ್ತೀವಿ, IITಗೆ IAS ಆಫೀಸರ್ಸು, ಡಾಕ್ಟರ್ಸು, ಇಂಜಿನಿಯರ್ಸು, ಆದರೆ ಮನಸ್ಸಲ್ಲಿ, ಹೃದಯದಲ್ಲಿ ಕಲ್ಮಶ ಬಿತ್ತಿರ್ತೀವಿ. ಕಲ್ಮಶ ಅಂದರೆ ಜಾತಿ ಭೇದ ಭಾವ. ಇವತ್ತು ನಮ್ಮ ರಾಜಕಾರಣಿಗಳಿಂದ ಏನಾಗೈತೆ ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಬೇರೆ ಬೇರೆ ವಾತಾವರಣ ಸೃಷ್ಟಿ ಆಗ್ತಕ್ಕಂಥದ್ದು, ಅದು ಹೋಗಬೇಕಾಗ್ತದೆ. ನಾವು ಒಂದೇ ತಾಯಿಯ ಮಕ್ಕಳು, ಯಾಕೆಂದರೆ ಇವತ್ತು ಗಣರಾಜ್ಯೋತ್ಸವ ಇರೋದ್ರಿಂದ ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶಾಲೆಯಲ್ಲೂ ಕೂಡ ಬೆಳಗ್ಗೆ ಸಂವಿಧಾನದ ಪೀಠಿಕೆಯನ್ನು ಓದ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಶಿಕ್ಷಣ ಇಲಾಖೆಯಿಂದ ನಾವು ಮಾಡ್ತಾಯಿದ್ದೀವಿ. ಅದು ಬಾಬಾ ಸಾಹೇಬ್ ಅವರು ಕೊಟ್ಟಿರ್ತಕ್ಕಂಥ ಒಂದೇ ತಾಯಿಯ ಮಕ್ಕಳಾಗಿ ಭಾರತೀಯರಾಗಿ ನಾವು ಏನಾರು ಬದುಕಬೇಕಂದ್ರೆ ಆ ನಿಷ್ಕೃಷ್ಟವಾಗಿರ್ತಕ್ಕಂಥ ಆ ಮಕ್ಕಳ ಹೃದಯದಲ್ಲಿ ಯಾವುದೇ ಥರದ ಜಾತಿ ಭೇದ ಬರಬಾರ್ದು ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕ್ಕೊಟ್ಟಿರ್ತಕ್ಕಂಥ ಆ ಚಿಂತನೆಯನ್ನು ಅವ್ರ ಜೊತೆ ಕಳಿಸ್ಬೇಕು ಅಂಥೇಳಿ ಸರ್. ಇಡೀ ದೇಶದೊಳಗೆ ವಿ ಆರ್ ದ ಓನ್ಲಿ ಸ್ಟೇಟ್
ಎಲ್ಲಿ ಸಂವಿಧಾನ ಪೀಠಿಕೆಯನ್ನು ಕೆಲವು ಶಾಲೆಯಲ್ಲಿ ಹೇಳ್ತಾ ಇಲ್ಲ, ಅದನ್ನು ನಾನು ಕೂಡ ಸೂಕ್ಷ್ಮವಾಗಿ ನೋಡ್ತಾ ಇದ್ದೀನಿ. DDP ಅವರೇ BE ಅವರೇ ನಾವು ಸಿಟಿಸನ್ ಅಂದಾಗ, ನಾವು ಭಾರತೀಯರು ಅಂದಾಗ ಅದು ನಮ್ಮ ಆದ್ಯ ಕರ್ತವ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಕ್ಷಟೆ ಕೊಡಲಿಲ್ಲ ನಮಗೆ ಸಂವಿಧಾನ. ನಾವೆಲ್ಲರೂ ಕೂಡ ಈ ಥರ ಕೂತ್ಕೊಂಡು ಮಾತಾಡಬೇಕು, ಸೌಹಾರ್ದತೆಯಿಂದ ಪ್ರೀತಿ ವಿಶ್ವಾಸದಿಂದ ಇರಬೇಕು ಅಂತ ಕೊಟ್ಟಿದ್ದಾರೆ. ಅದನ್ನು ಇವತ್ತು ನಾವು ಮಕ್ಕಳಿಗೆ ಕಳಿಸ್ತಕ್ಕಂಥ ಕೆಲಸವನ್ನು, ಆ ಸಂವಿಧಾನ ಪೀಠಿಕೆ ಏನಿದೆ ಅದನ್ನು ಪ್ರಾಮಾಣಿಕವಾಗಿ ಓದ್ತಕ್ಕಂಥ ಕೆಲಸವನ್ನು ಅವ್ರವ್ರ ಲ್ಯಾಂಗ್ವೇಜಲ್ಲಿ, ಮೀಡಿಯಮ್ ಆಫ್ ಸ್ಟಡೀಸ್ ಏನಿದೆ, ಅವರು ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಉರ್ದು ಇರ್ಬೋದು, ಇನ್ಯಾವುದೇ ಲ್ಯಾಂಗ್ವೇಜ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅವ್ರ ಲ್ಯಾಂಗ್ವೇಜಲ್ಲಿ ಮಾತಾಡ್ತಕ್ಕಂಥದ್ದನ್ನ ಯಾವುದೇ ಕಾರಣಕ್ಕೂ ನೀವು ಬಿಡಬಾರ್ದು. ಅದು ಮಕ್ಕಳು ಓದಲೇಬೇಕಾಗತ್ತೆ. ಆವಾಗ ಮಾತ್ರ ಆ ಮಕ್ಕಳಿಗೆ ಈ ದೇಶದ ಒಳ್ಳೆ ಪ್ರಜೆಯಾಗಿ ಈ ದೇಶವನ್ನು ಇನ್ನೂ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಇವತ್ತು ಆಗಬೇಕಾಗಿದೆ. ನಾನು ಸಾಕಷ್ಟು ಇನ್ನೂ ಮಾತಾಡ್ತಕ್ಕಂಥದ್ದು ವಿಚಾರಗಳಿದ್ದಾವೆ. ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಖಾದರ್ ಸಾಹೇಬ್ರಿಗೂ ನಮಗೂ ಇನ್ನೂ ಕೆಲವು ಕಾರ್ಯಕ್ರಮ ಇರೋದ್ರಿಂದ ಒಂದು ವಿಶ್ವಾಸವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಸಿದ್ದರಾಮಯ್ಯವರು ಸುಮಾರು 50-45 ಸಾವಿರ ಕೋಟಿ ನನ್ನ ಇಲಾಖೆಯಲ್ಲಿ ನಾನು ಇವಾಗ ಖರ್ಚು ಮಾಡ್ತಾಯಿದ್ದೆ. ನಮ್ಮ ಟೀಚರ್ಸಿಗೆ 7th ಪೇ ಎಲ್ಲ ಸಂಬಳಕ್ಕೆ ಜಾಸ್ತಿ ಹೋಗ್ತದೆ, ವ್ಯವಸ್ಥೆಗಳು ಬರಬೇಕು. CRS ಫಂಡ್ ಅಂತ ಸರ್, ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಈಸ್ ಅನ್ ಅದರ್ ಫಂಕ್ಷನ್. ಈಗ ಒಬ್ಬರು ಬಂದು 2 ಲಕ್ಷ ಇದು ಮಾಡಿ ಪೇಂಟಿಂಗ್ ಅಂತ ಹೇಳಿ ಮಾಡಿದರು ಸರ್. ಈ ಥರ ನಮ್ಮ ಇಲಾಖೆಗೆ ಇವತ್ತು ಕೂಡ ನಾವು ಮಾತಾಡ್ತೀವಿ, ಎಲ್ಲೋ ಒಂದು ರೀತಿ ಗಣರಾಜ್ಯೋತ್ಸವ ಇರೋದ್ರಿಂದ ಯಾವುದೋ ಸ್ಕೂಲಲ್ಲಿ ಯಾರೋ ದಾನಿಗಳು ನಮಗೆ ಪೇಂಟಿಂಗು ಏನೋ ಒಂದು ಸಹಕಾರವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ಹೇಳಿ ಮಾಡಿದ್ದೀವಿ. ನಾನು ಅಂದ್ಕೊಳ್ತೀನಿ, ಇಲ್ಲೂ ನಿಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಇದೆಯಾ? ಇಲ್ಲಿ DDP ಅವರು ಇದೆಯಾ? ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್, ನಿಮಗೆಲ್ಲ ಮೆಸೇಜ್ ಎಲ್ಲ ಬರುತ್ತಾ ನಮ್ಮ ಡಿಪಾರ್ಟ್ಮೆಂಟಿಂದ? ವಿಡಿಯೋಗಳು ಬರ್ತಾ ಇದೆಯಾ? ಅದನ್ನು ನೀವೆಲ್ಲ ಉಪಯೋಗ ಮಾಡಿ ಬೇರೆ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್, ಯಾಕೆಂದರೆ ಸರ್ಕಾರ ಎಷ್ಟು ಬೇಕೋ ಖರ್ಚು ಮಾಡಿಬಿಟ್ಟು ಮಾಡುತ್ತೆ. ಆದರೆ ಯಾರು ಈ ಶಾಲೆಯಿಂದ ಓದಿ, ಯಾಕೆ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಕೂಡ ಯಾವುದೇ ಪ್ರೈವೇಟ್ ಶಾಲೆಯಲ್ಲಿ ಓದಿಲ್ಲ, ಅವರು ಸರ್ಕಾರಿ ಶಾಲೆಯಲ್ಲಿ ಓದಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದು. ಇವತ್ತು ಸಿದ್ದರಾಮಯ್ಯ ಅವರು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಹೇಳಿದರೆ ಅವರು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಈ ರಾಜ್ಯದ ಮುಖ್ಯಮಂತ್ರಿ. ಅಂದರೆ ಕೆಪಾಸಿಟಿ ಸರ್ಕಾರಿ ಶಾಲೆ ಏನಿದೆ ಅಂತಕ್ಕಂಥದ್ದನ್ನು ಇವತ್ತು ತೋರಿಸೋದಕ್ಕೆ ಅವರು ಕೂಡ ಅವ್ರ ಶಾಲೆಗೆ 10 ಲಕ್ಷನ ಅವ್ರ ಸಂಬಳದಲ್ಲಿ ಕೊಟ್ಟಿದ್ದಾರೆ. ನಾನು ನಮ್ಮ ತಂದೆ ಓದಿರ್ತಕ್ಕಂಥ ಶಾಲೆಗೆ ನಾನು ಕೊಟ್ಟಿದ್ದೀನಿ. ಇದನ್ನು ಪ್ರೋತ್ಸಾಹ ಮಾಡಬೇಕಂತೇಳಿ ನಾನು ಯಾರ್ಯಾರು ಓಲ್ಡ್ ಸ್ಟೂಡೆಂಟ್ಸ್ ಇಲ್ಲಿಂದ ಬೆಳೆದು ನಿಮಗೆ ಆರ್ಥಿಕವಾಗಿ ಶಕ್ತಿನೋ ಯಾವುದೋ ಒಂದು ಸಾಮಾಜಿಕವಾಗಿ ನಿಮಗೇನು ಶಕ್ತಿ ಕೊಟ್ಟಿದೆ, ನೀವು ಓದಿರ್ತಕ್ಕಂಥ ಶಾಲೆಯನ್ನು ದಯವಿಟ್ಟು ಯಾವತ್ತೂ ಕೂಡ ನೀವು ಮರಿಬಾರ್ದು. ವೇದಿಕೆಯಲ್ಲೂ ಕೂಡ ಅದನ್ನು ಹೇಳಿದರು ಕೆಲವರೆಲ್ಲ, ಈ ಶಾಲೆಯಲ್ಲಿ ತಾವೆಲ್ಲ ಓದಿದಿರಿ ಅಂತೇಳಿ. ಆದರೆ ನೀವು ಈ ಶಾಲೆಯಿಂದ ಮೇಲೆ ಬಂದಿದ್ದೀರಿ ಅಂತಕ್ಕಂಥದ್ದು ಭಾವನೆ ಏನಾದ್ರು ಇದ್ದರೆ, ನೀವು ಓದಿರ್ತಕ್ಕಂಥ ಶಾಲೆಗೆ ನಮ್ಮ ಸರ್ಕಾರದ ಜೊತೆಗೆ ಒಂದು ಪಾಲ್ದಾರರಾಗಿ ಆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಇಲ್ಲಿರ್ತಕ್ಕಂಥ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ಗೆ ನಾನು ಮನವಿಯನ್ನು ಕೂಡ ನಾನು ಮಾಡ್ತೀನಿ. ಅದು ಕರ್ತವ್ಯನೂ ಕೂಡ ಅಂಥೇಳಿ ನಾನು ಭಾವಿಸ್ತೀನಿ. ಅದರಲ್ಲಿ ಈಗಾಗಲೇ ನಾವೊಂದು 5 ತಿಂಗಳು 6 ತಿಂಗಳಾಯಿತು ನಾನು ಶುರು ಮಾಡಿ. 6 ತಿಂಗಳಲ್ಲಿ ಸುಮಾರು 100 ಕೋಟಿ ಹಣ ಇವತ್ತು ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ನಮ್ಮ ಸರ್ಕಾರದ ಶಾಲೆಗಳಿಗೆ ಇಡೀ ರಾಜ್ಯದಲ್ಲಿ ಬಂದಿದೆ. ಅದನ್ನು ಮೇಲ್ದರ್ಜೆಗೆ ತಗೊಂಡು ಹೋಗ್ತಕ್ಕಂಥ, ಯಾಕೆಂದರೆ ಎಲ್ಲದೂ ಮಾಡೋದು ಕಷ್ಟ ಆಗ್ತದೆ. ಇದು ಸಮಸ್ಯೆಗಳು ಬೇಕಾದಷ್ಟು ಇದ್ದಾವೆ, ಅದು ಎಲ್ಲದೂ ಸರಿ ಮಾಡಬೇಕಂದ್ರೆ ಒಂದು ಹಂತಕ್ಕೆ ಸರ್ಕಾರ ಮಾಡ್ಬೋದು. ಆದರೆ ಎಲ್ಲರೂ ಸೇರಿದಾಗ, ಯಾರ್ಯಾರು ಆ ಸರ್ಕಾರಿ ಶಾಲೆಯಿಂದ ಉಪಯೋಗ ಪಡ್ಕೊಂಡಿದ್ದಾರೆ ಅವ್ರು ಸೇರಿದಾಗ, ಯಾಕೆಂದರೆ ನಾನು ಹೇಳಿದ್ನಲ್ಲ, ದಾನಿಗಳಿಂದನೇ ಈ ಶಾಲೆ ಶುರುವಾಗಿದ್ದು, ಸರ್ಕಾರದಿಂದ ಅಲ್ಲ. ಈ ಶಾಲೆ ಶುರುವಾಗಿದ್ದು ದಾನಿಗಳಿಂದ. ಆ ಮುಂದುವರಿಸ್ತಕ್ಕಂಥ ಕೆಲಸವನ್ನು ಕೂಡ ಸರ್ಕಾರದ ಜೊತೆಗೆ ಆ ದಾನಿಗಳು ಕೂಡ ಯಾವತ್ತೂ ಕೂಡ ಇರಲಿ ಅಂತಕ್ಕಂಥದ್ದನ್ನು ಹೇಳಿ, ಮಕ್ಕಳಿಗೆ ನಾನು ಒಂದೇ ಹೇಳೋದು, ಮಕ್ಕಳು ನೋಡಿ ಸಾಕಷ್ಟು ಊಟ ತಿಂಡಿ, ಬೆಳಗ್ಗೆ ಹಾಲು, ಶೂಸು, ಬುಕ್ಸು, ಯೂನಿಫಾರ್ಮು ಎಲ್ಲ ಕೊಡ್ತೀವಿ. ನಿಮ್ಮಿಂದ ನಾವು ಅಪೇಕ್ಷೆ ಪಡೋದು ಒಂದೇ, ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಈ ಶಾಲೆಗೆ, ಈ ಕ್ಷೇತ್ರಕ್ಕೆ, ನಿಮ್ಮ UT ಖಾದರ್ ಸಾಹೇಬರಿಗೆ ವಿಶೇಷವಾಗಿ ಒಳ್ಳೆ ಹೆಸರು ತರ್ತಕ್ಕಂಥ ಜವಾಬ್ದಾರಿನ ಮಕ್ಕಳು ನೀವು ಮಾಡಬೇಕಾಗುತ್ತೆ. ತಂದೆ ತಾಯಿಯವರಿಗೆ ನಾವು ಮನವಿ ಮಾಡೋದೇನಂತ ಹೇಳಿದರೆ, 6 ದಿವಸ ಶಾಲೆಯಲ್ಲಿ ದಯವಿಟ್ಟು ನಿಮ್ಮ ಮಕ್ಕಳನ್ನ 6 ದಿವಸಕ್ಕೂ ಕಳಿಸಿ. 6 ದಿವಸನೂ ಪಾಠ ಹೇಳ್ಕೊಡ್ತಾರೆ, ಊಟ ಕೊಡ್ತಾರೆ, ಎಲ್ಲ ಓದಿಸ್ತಾರೆ. ನಮ್ಮೂರ ಕಡೆಗೆಲ್ಲ ಏನು ಮಾಡ್ತಾರೆ, ಇಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ನಮ್ಮೂರ ಕಡೆಗೆ ಜಾತ್ರೆ ಇದ್ದರೆ ಜಾತ್ರೆಗೆ 2 ದಿವಸ ರಜಾ ಹಾಕಿ ಕಳಿಸ್ಬಿಡ್ತಾರೆ. ಅದು ಭಾಳ ತಪ್ಪು. 1 ದಿವಸ ಮಗುಗೆ ಏನಾದ್ರು ನಿಮ್ಮಿಂದ ಆ ತೀರ್ಮಾನಗಳಾದರೆ ಅವ್ರ ಜೀವನದಲ್ಲಿ ಮತ್ತೆ ಆ ದಿವಸ ಬರೋದಿಲ್ಲ ಅನ್ನೋದನ್ನ ನೀವು ತಂದೆ ತಾಯಿಯವರು, ಟೀಚರ್ಸು ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಮಕ್ಕಳಿಗೆ ಕಡ್ಡಾಯವಾಗಿ ಸೇರಿಸೋದಲ್ಲದೆ
ಶಾಲೆಗೆ ಕಡ್ಡಾಯವಾಗಿ ದಿನ ಶಾಲೆಗೆ ಕಳಿಸ್ತಕ್ಕಂಥ ಜವಾಬ್ದಾರಿ ಮಾಡಿದರೆ ಪುಣ್ಯಾತ್ಮರು ನಮ್ಮ ಟೀಚರ್ಸು ಕಾಯ್ತಾ ಇದ್ದಾರೆ ನಿಮ್ಮ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಕ್ಕಂಥದ್ದನ್ನು. ಯಾಕೆಂದರೆ ಇಡೀ ರಾಜ್ಯದಲ್ಲಿ ಒಳ್ಳೆ ಟೀಚರ್ಸ್ ಎಲ್ಲಿದ್ದಾರೆ ಅಂದರೆ ಅದು ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಇದ್ದಾರೆ. ಯಾಕೆ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಟೀಚರ್ಸು ಕೂಡ ಅವರು ಮೆರಿಟ್ ಮೇಲೆ ಬಂದಿರತಕ್ಕಂಥವ್ರು. ಮಧು ಬಂಗಾರಪ್ಪ ಅವರು UT ಖಾದರ್ ಸಾಹೇಬರು ಹೇಳಿದ ತಕ್ಷಣ ಯಾರಿಗೂ ಕೆಲಸ ಕೊಡಿಸೋದಕ್ಕಾಗೋದಿಲ್ಲ. ಅವ್ರು ಕಷ್ಟಪಟ್ಟ ಓದಿ ಈ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಹೇಳ್ಕೊಡ್ತಕ್ಕಂಥ ಶಕ್ತಿ ಅವರಲ್ಲಿ ಇರ್ತದೆ. ಒಳ್ಳೆ ಟೀಚರ್ಸ್ ನಾವು ಕೊಟ್ಟಿರೋದ್ರಿಂದ ಅದನ್ನು ಉಪಯೋಗ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂತಕ್ಕಂಥದ್ದು ಹೇಳಿ ಆಮೇಲೆ ಭಾಳ ನಿಮ್ಮ ಹೆಡ್ ಮಾಸ್ಟರ್ ಹೇಳ್ತಾ ಇದ್ರು, ನಾನು ಅದೇ ಅಂದ್ಕೊಳ್ತಾ ಇದ್ದೆ. ಈಗ BO ನಿಮಗೆ ಒಂದು ಮುಂಚೆ 2 ಗಾಲಿ ಇತ್ತು, ಈಗ ಸ್ವಲ್ಪ ದೊಡ್ಡದಾಗಿ 4 ಗಾಲಿ ಆಗಿದೆ. ಹಂಗಂಗೆ ಹೋಗೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಅದನ್ನು ಸುರಕ್ಷಿತವಾಗಿ ನಮ್ಮ ಶಿಕ್ಷಣ ಇಲಾಖೆಯನ್ನು ನಡೆಸ್ತಕ್ಕಂಥ ಜವಾಬ್ದಾರಿಯಲ್ಲಿ ನಿಮಗೆ ತೊಂದರೆ ನೋಡಿ ಎಲ್ಲರ ಮನವಿ ಮೇಲೆ ಇವತ್ತು ಖಾದರು ನಿಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಖಾದರ್ ಸಾಹೇಬರಿಗೆ ನಮಗೆ ಏನು ವೆಹಿಕಲನ್ನು ನಮ್ಮ ಇಲಾಖೆಗೆ ಕೊಟ್ಟಿದ್ದಾರೆ. ಯಾಕೆಂದರೆ ನಮ್ಮ ಇಲಾಖೆಯಿಂದ ಕೊಡೋದ್ರ ಬದಲು ಯಾವಾಗಲೂ ಸರ್ಕಾರದಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಬರುತ್ತೆ. ಈಗಂತ ಫೈನಾನ್ಸ್ ಮಿನಿಸ್ಟ್ರಿ ಕೆಲಸ ನೀವು ಮಾಡಿದ್ದೀರಿ ಸರ್. ಎಲ್ಲ ಕಡೆನೂ ಈ ಥರ ಏನಾದ್ರು ಇದ್ದರೆ BO ಅವರಿಗೆ ನೀವು ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಡಿ ಸರ್. ಅದನ್ನು ಕೂಡ ನಾನು ಯಾಕೆಂದರೆ ಇದೆ ಸಮಸ್ಯೆ ಇದೆ ಸರ್. ಏನಾಗ್ತದೆ, ತಾಲೂಕನ್ನ ಡಿವೈಡ್ ಮಾಡಿಬಿಡ್ತಾರೆ ಸರ್, ಆಫೀಸು ಮತ್ತು ವೆಹಿಕಲ್ನ ಕೊಡೋದಿಲ್ಲ. ಅದಕ್ಕೆ ಒಂದು ಇರಬೇಕಾಗ್ತದೆ ಸರ್. ಸರ್ಕಾರದಲ್ಲೂ ಕೂಡ ನಿಮಗೆ ಅವಕಾಶಗಳು ಯಾವಾಗಾದ್ರೂ ಸಿಕ್ಕಾಗ ನಾವು ಕೂಡ ಅದನ್ನು ಮನವಿ ಮಾಡಿದ್ದೀವಿ. ಏನಾದರೂ ಒಂದು ಡಿವಿಷನ್ ಆಫ್ ಅಡ್ಮಿನಿಸ್ಟ್ರೇಷನ್ ಆದಾಗ ಅದು ಫೈನಾನ್ಷಿಯಲಿ ಮತ್ತು ಎಲ್ಲದಕ್ಕೂ ಕೂಡ ಸಪೋರ್ಟಿಂಗ್ ಆದರೆ ಅದು ಡಿವಿಷನಿಗೆ ಅರ್ಥ ಇರ್ತದೆ. ಇಲ್ಲಾಂದರೆ 5 ವರ್ಷ ಆದ್ರೂ ನೀವು ಡಿವಿಷನ್ ಮಾಡಿ ಅಲ್ಲಿಗೆ BO ಆಫೀಸ್ ಇರಲ್ಲ, ಇಲ್ಲ ತಹಸೀಲ್ದಾರ್ ಇರಲ್ಲ, ಬೇರೆಯವ್ರು ಇರಲ್ಲ ಅಂತ ಹೇಳಿದರೆ ಅದು ಯಾವುದು ಡಿವೈಡ್ ಆಗಿರುತ್ತೆ ಅವರಿಗೆ ತೊಂದರೆ ಆಗ್ತಕ್ಕಂಥದ್ದು ನಿಜ ಸರ್. ಅದು ನನ್ನ ಇಲಾಖೆಯಲ್ಲೂ ಕೂಡ ಇದೆ ಸಾಕಷ್ಟು ಕಡೆಗೆ. ಆದರೆ ಇವತ್ತು ನಮ್ಮ ಇಲಾಖೆಗೆ ನೀವು ಸಹಕಾರವನ್ನು ಏನು ವೆಹಿಕಲ್ ಕೊಟ್ಟು ನೀವು ಮಾಡಿದಿರಿ, ನಿಮಗೆ ವಿಶೇಷವಾಗಿ ನನ್ನ ಇಲಾಖೆ ಪರವಾಗಿ, ಈ ಕ್ಷೇತ್ರದ BO ಅವ್ರ ಪರವಾಗಿ, DDP ಅವ್ರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಿ ಜಾಸ್ತಿ ಮಾತಾಡಿದ್ದೀನಿ. ಆದರೆ ಮನಸ್ಸಿಗೆ ಹಂಚ್ಕೊಳ್ತಕ್ಕಂಥ ಅವಕಾಶ, ಯಾಕೆಂದರೆ 100 ವರ್ಷದ ಹಿಂದೆ ಈ ಥರ ಕಾರ್ಯಕ್ರಮ ಆಗಿಲ್ಲ. ಆದರೆ ಅಂಥ ವೇದಿಕೆಯನ್ನು ಮಾಡಿಕೊಡ್ತಕ್ಕಂಥ ಪುಣ್ಯಾತ್ಮರು ಅವರು ಮತ್ತು ನೀವು ವಿಶೇಷವಾಗಿ ಖಾದರ್ ಸಾಹೇಬರು ನಮಗೆ ಮಾಡಿಕೊಟ್ಟಿರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಈ 100 ವರ್ಷದ ಈ ಶತಮಾನೋತ್ಸವದ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ನನ್ನ ಗೌರವ ಕೊಟ್ಟು, ವಿಶೇಷವಾಗಿ ಸ್ಪೀಕರ್ ಸಾಹೇಬರಾಗಿರ್ತಕ್ಕಂಥ ಖಾದರ್ ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಗೌರವ ಕೊಟ್ಟು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.